ಓಂ ಕಾಮಾಚ್ಯ ನಾನುಮಾನಾಪೇಕ್ಷಾ ಓಂ. ಇದು 1ನೇ ಅಧ್ಯಾಯದ 1ನೇ ಪಾದದ 18ನೇ ಸೂತ್ರ. ಆ ಸೂತ್ರವನ್ನು ಇವತ್ತು ಪ್ರಾರಂಭಿಸಬೇಕು. ಮತ್ತಿದು ಆನಂದಮಯಾಧಿಕರಣದ ಕೊನೆಯ ಸೂತ್ರ ಕೂಡ. ನಚ ತತ್ತದ ಅನುಮಾನ ವಿರೋಧ. ನೀವು ಆನಂದಮಯನಾದವನು ವಿಷ್ಣುವೇ ಆಗಿದ್ದಾನೆ ಹೊರತು ಬ್ರಹ್ಮಾದಿಗಳಲ್ಲ ಅಂತ ಸ್ಥಾಪನೆ ಮಾಡಿದ್ರಿ ತತ್ವವಾದಿಗಳು. ಆದರೆ ನೀವು ಹೇಳಿದ ಅಭಿಪ್ರಾಯಗಳಿಗೆ ಬೇರೆ ಬೇರೆ ಅನುಮಾನಗಳ ವಿರೋಧ ಬರ್ತದಲ್ಲ, ತತ್ತದ ಅನುಮಾನ ಅಂತಿದೆ. ಭೇದವನ್ನೇ ನಿರಾಕರಣೆ ಮಾಡಿ ಅಭೇದವನ್ನೇ ಸಾಧನೆ ಮಾಡಲಿಕ್ಕೆ ಅನೇಕ ಥರದ ಅನುಮಾನಗಳನ್ನು ಬೇರೆ ಬೇರೆಯವರು ಪ್ರಯೋಗ ಮಾಡಬಹುದು. ಆಯಾ ಅನುಮಾನಗಳ ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ. ಅದಕ್ಕೆ ಈ ಸೂತ್ರ ಹೊರಟಿದೆ. ಕಾಮಾಚ್ಯ ನಾನುಮಾನಾಪೇಕ್ಷ. ಕಾಮಾಚ್ಯ ಅಂದ್ರೆ ಯಥಾ ಕಾಮಂ ಹಿ ಅನುಮಾತುಂ ಶಕ್ಯತೆ. ಸೂತ್ರ ಭಾಷ್ಯದ ವಾಕ್ಯ ಓದ್ತಾ ಇದ್ದೀನಿ, ಆಚಾರ್ಯ ವಾಕ್ಯ. ಪ್ರತಿಯೊಬ್ಬರು ಕೂಡ ತಮ್ಮ ಮನಸ್ಸಿಗೆ ತಕ್ಕಂತೆ ತಮ್ಮ ಅಭಿಪ್ರಾಯಗಳನ್ನು ಮಂಡನೆ ಮಾಡಲಿಕ್ಕಾಗಿಯೇ ಈ ಅನುಮಾನಗಳನ್ನು ಪ್ರಯೋಗ ಮಾಡಬಹುದು. ಅಥವಾ ನ ತತ್ವೇ ಪೃಥಕ್ ಅನುಮಾನ ಅಪೇಕ್ಷತೆ. ಇದು ಕಾಮಾಚ್ಯ ಅಂದ್ರೆ ತಮ್ಮ ಅಪೇಕ್ಷೆಗೆ ತಕ್ಕಂತೆ ಅನುಮಾನ ಮಾಡಲಿಕ್ಕೆ ಸಾಧ್ಯ ಇರುವುದರಿಂದ ಅಂತ ಅರ್ಥ. ನ ಅನುಮಾನ ಅಪೇಕ್ಷ. ಅನುಮಾನದ ಅಪೇಕ್ಷಾ ಅಂತ ಅನ್ನೋದು ಇಲ್ಲ. ಇಲ್ಲ ಅಂದ್ರೆ ಈ ಎಲ್ಲಿ ಅಪೇಕ್ಷೆ? ಅದು ತತ್ವೇ. ಯಾವುದಾದ್ರೂ ಒಂದು ತತ್ವವನ್ನು ತಿಳಿಯುವಾಗ, ತತ್ವವನ್ನು ತಿಳಿಲಿಕ್ಕೆ ಹೊರಟಾಗ ಪೃಥಕ್ ಅನುಮಾನ, ಪ್ರತ್ಯಕ್ಷದ ಮತ್ತು ಆಗಮದ ಬೆಂಬಲವಿಲ್ಲದ ಅನುಮಾನದವನ್ನ ನಾವು ಬಯಸುವುದು ಸರಿಯಲ್ಲ. ಅನುಮಾನವು ಬಯಸಲ್ಪಡುವುದಿಲ್ಲ ಅಂತ ಅರ್ಥ. ಅದಕ್ಕೆ ಉಕ್ತಂಶ ಸ್ಕಾಂಧೆ, ಸ್ಕಂದ ಪುರಾಣದಲ್ಲಿ ಈ ತರ ಹೇಳಿದ್ದಾರೆ. ಯಥಾ ಕಾಮಾನುಮಾ ಸ್ಯಾತ್ ತಸ್ಮಾತ್ ಸ ಅನಪಗಾಶ್ರುತೆ ಪೂರ್ವಾಪರ ವಿರೋಧಾಯ ಚೇಷ್ಯತೆ ನಾನ್ಯಥಾ ಕ್ವಚಿತ್. ಮುಂದೆ ಟೀಕಾ ನೋಡುವಾಗ ನೀವು ನೋಡ್ತೀವಿ. ಯಥಾ ಕಾಮ ಅನುಮಾ ಸ್ಯಾತ್. ಅನುಮಾನ ಅಂತನ್ನೋದು ಅದು ತತ್ವವನ್ನು ಅವಲಂಬಿಸಿಲ್ಲ. ತತ್ವವನ್ನು ಸ್ಥಾಪನೆ ಮಾಡಬೇಕು ನೀವು ಹೊರಟ್ರೆ ಅದ್ರ ಹಿಂದೆ ಕೆಲಸ ಮಾಡುವುದು ನಿಮ್ಮ ಶುದ್ಧವಾದ ಬುದ್ಧಿ ಅಲ್ಲ. ಪ್ರತಿಯೊಬ್ಬರದ್ದು ಆಗ್ರಹ ಏನಿರ್ತದೆ, ಆಗ್ರಹವೇ ಅಲ್ಲಿ ಕೆಲಸ ಮಾಡೋದು. ಅವರವ್ರ ಇಚ್ಛೆಗೆ ತಕ್ಕಂತೆ ಅವರವರು ಅನುಮಾನ ಪ್ರಯೋಗ ಮಾಡಿಬಿಡ್ತಾರೆ. ಇದನ್ನೇ ಮಧ್ವ ವಿಜಯದಲ್ಲಿ ಕಾಮಾದೇತ ಪ್ರವರ್ತಂತೆ ಕಾಮಿನ್ಯೈವ ಭರ್ತೃಭಿಹಿ ಅಂತ 15ನೇ ಸರ್ಗದಲ್ಲಿ ಹೇಳಿರೋದು. ತಸ್ಮಾತ್ ಸ ಅನಪಗಾಶ್ರುತೇ. ಆದ್ದರಿಂದ ಅದು ಶ್ರುತಿಯನ್ನು ಹೊಂದಿಕೊಂಡಿರುವುದಿಲ್ಲ. ಆ ಅನಪಗ ಅನ್ನೋದಕ್ಕೆ ಮುಂದೆ ಟೀಕಾದಲ್ಲಿ ಮತ್ತೆ ಅರ್ಥ ಹೇಳ್ತೇನೆ. ಒಟ್ಟಾರೆ ಹಾಗಾದ್ರೆ ಈ ಅನುಮಾನವೇ ಬೇಡವಾ? ಹಾಗಾದ್ರೆ ನಿಮ್ದೇನು ಅಭಿಪ್ರಾಯ ಅಂತ ಕೇಳಿದ್ರೆ, ಪೂರ್ವಾಪರ ವಿರೋಧಾಯ ಚೇಷ್ಯತೆ. ಯಾವುದೋ ಶ್ರುತಿ ವಾಕ್ಯವನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ದೇವೆ. ಅಲ್ಲಿ ಹಿಂದೊಂದು ವೇದವಾಕ್ಯ ಬಂತು, ಮುಂದೊಂದು ವೇದವಾಕ್ಯ ಬಂದಿದೆ. ಅವೆರಡರ ನಡುವೆ ವಿರೋಧ ಕಾಣಿಸ್ತಿದೆಯಲ್ಲ, ಹೇಗೆ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಅಂತ ಪ್ರಶ್ನೆ ಬಂದಾಗ ಈ ಅನುಮಾನವನ್ನ ಬಯಸಬೇಕು. ಇನ್ನೊಂದು ಕಡೆ ಇಲ್ಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿದೆ. ಪೂರ್ವಾಪರ ವಿರುದ್ಧಾರ್ಥೆ ಕೋತ್ರಾರ್ಥೋಭಿಮತೋ ಭವೇತ್ ಇತ್ಯಾದ್ಯ ಮೋಹನಂ ತರ್ಕ ಶುಷ್ಕ ತರ್ಕಂ ಚೋರ್ಜಯೇತ್ ಅಂತ. ಪೂರ್ವೋತ್ತರ ವಿರೋಧ ಬಂದಾಗ ಕೋತ್ರಾರ್ಥ ಅಭಿಮತೋ ಭವೇತ್, ಇಲ್ಲಿ ಸರಿಯಾದ ಅರ್ಥ ಯಾವುದು ಅಂತ ಹೀಗೆ ವಿಚಾರ ಮಾಡಲಿಕ್ಕೋಸ್ಕರ ತರ್ಕ ಬಳಸಬೇಕೇ ಹೊರತು ವೇದದ ಯಾವುದೇ ಸಂಬಂಧವಿಲ್ಲದ, ವೇದದ ಹಿನ್ನೆಲೆಯೇ ಇಲ್ಲದೆ ಇರುವಂತಹ ಅಥವಾ ಪ್ರತ್ಯಕ್ಷದ ಹಿನ್ನೆಲೆಯೇ ಇಲ್ಲದೆ ಇರುವಂತಹ 100% ಸ್ವತಂತ್ರವಾದ ಅನುಮಾನವನ್ನು ಪ್ರಯೋಗ ಮಾಡಬಾರದು. ಶುಷ್ಕ ತರ್ಕವನ್ನು ಪರಿತ್ಯಾಗ ಮಾಡಬೇಕು ಅಂತ ಬಂದಿದೆ. ಮತ್ತೆ ಮಹಾಭಾರತದಲ್ಲಿ ಒಂದು ಸಭಾಪರ್ವದಲ್ಲೆಲ್ಲೋ ಒಂದು ವಾಕ್ಯ ಇದೆ, ನೆನಪಿಗೆ ಬರ್ತದೆ ನನಗೆ. ಶುಷ್ಕಂ ತರ್ಕಂ ಪರಿತ್ಯಜ್ಯ ಆಶ್ರಯಸ್ವ ಶ್ರುತಿ ಸ್ಮೃತಿ. ಶುಷ್ಕವಾದ ತರ್ಕವನ್ನು ಪರಿತ್ಯಾಗ ಮಾಡು. ಶುಷ್ಕವಾದ ತರ್ಕ ಅಂದರೆ ವೇದದ ಯಾವುದೇ ಹಿನ್ನೆಲೆ ಇಲ್ಲದೆ ಇರುವ, ಪ್ರತ್ಯಕ್ಷದ ಯಾವುದೇ ಹಿನ್ನೆಲೆ ಇಲ್ಲದೆ ಇರುವಂತಹ ತರ್ಕವನ್ನು ಪೂರ್ಣವಾಗಿ ಬಿಟ್ಟೇ ಬಿಡು ಅಂತದ ತಾತ್ಪರ್ಯ. ಆಶ್ರಯಸ್ವ ಶ್ರುತಿ ಸ್ಮೃತಿ. ಶ್ರುತಿ ಸ್ಮೃತಿಗಳನ್ನೇ ಅವಲಂಬಿಸು. ಶ್ರುತಿ ಸ್ಮೃತಿಗಳನ್ನು ಅವಲಂಬಿಸಿ ಅವುಗಳ ಮೂಲಕವೇ ಈ ತತ್ವವನ್ನು ನಿರ್ಣಯ ಮಾಡುವಂತಹ ಪ್ರಯತ್ನ ಮಾಡು ಅಂತದ ತಾತ್ಪರ್ಯ. ಇದು ಒಂದು ನೆನಪಾಯಿತು. ಮುಂದೆ ಕಠೋಪನಿಷತ್ತಿಂದು ಮಾತನ್ನು ಹೇಳಿದ್ದಾರೆ. ಇದು ಕಠೋಪನಿಷತ್ನಲ್ಲಿ ಬಂದಿರೋ 2ನೇ ಅಧ್ಯಾಯನೋ ಏನೋ, ಅಥವಾ 1ನೇ ಅಧ್ಯಾಯದ 2ನೇ ವಲ್ಲಿ, ಅಲ್ಲಿ 9ನೇ ಮಂತ್ರ. ಮತ್ತಿದು ಇನ್ನೊಂದು ಉಪನಿಷತ್ನಲ್ಲೂ ಇದೆ. ಈ ಯಾವುದೋ ಮುಂಡಕವೋ ಅಲ್ಲೆಲ್ಲೂ ಒಂದು ಕಡೆ ಇದೆ.
ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಐತರೇಯ ಉಪನಿಷತ್ತು, ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ಕಾಟಕ ಮತ್ತು ಈಶಾವಾಸ್ಯ, ಬೃಹದಾರಣ್ಯಕ ಇವೆಲ್ಲ. ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ಈ ಈಶಾವಾಸ್ಯ, ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟದ್ದು ತೈತರಿಯ ಉಪನಿಷತ್ತು, ಹೀಗೆಲ್ಲ ಇದೆ. ಇನ್ನು ಅಥರ್ವವೇದಕ್ಕೆ ಸಂಬಂಧಪಟ್ಟಂತೆ ಮುಂಡಕ, ಅಥರ್ವಣ, ಷಟ್ಪ್ರಶ್ನ ಇದೆಯಲ್ಲ, ಆ ಮೂರು ಯಾವುದೋ ಒಂದು ಉಪನಿಷತ್ನಲ್ಲಿ, ಬಹುಶಃ ಮಾಂಡೂಕದಲ್ಲೇ ಇರಬೇಕು, ನೈಷಾತರ್ಕೇಣ ಮತಿರಾಪನೀಯ ಅಂತ ಅಲ್ಲಿ ಒಂದು ಕಡೆ ಬಂದಿದೆ. ಇಲ್ಲಿ ಕಠೋಪನಿಷತ್ತು ಕೊಟ್ಟಿರೋದು, ಕಠೋಪನಿಷತ್ತು ಹೆಚ್ಚು ಪ್ರಸಿದ್ಧ ಆದ್ರಿಂದ ಕೊಟ್ಟಿದ್ದಾರೆ. ನೈಷಾತರ್ಕೇಣ ಮತಿರಾಪನೀಯ, ತರ್ಕದ ಮೂಲಕ ಏಷಾಮತಿ, ಭಗವಂತನ ಕುರಿತಾದ ತತ್ವ ಅಥವಾ ಜ್ಞಾನವು ನ ಆಪನೀಯ, ಸ್ವೀಕಾರ ಮಾಡಲ್ಪಡೋದಿಲ್ಲ ಅಂತ ಅದರ ಅರ್ಥ. ಸರಿ, ಇದಿಷ್ಟು ನಾವೀಗ ಭಾಷೆ ನೋಡಿದೆ. ಈಗ ನಾವು ಸತ್ತರ್ಕ ದೀಪಾವಳಿಯಿಂದಲೇ ಆರಂಭಿಸಿ ನೋಡೋಣ. ಇದಕ್ಕೆ 3 ಜನರು ಬರೆದ ಟೀಕಾ ಕಡಿಮೆನೇ ಇದೆ, ಸ್ವಲ್ಪ ಸರಳವಾಗಿಯೂ ಇದೆ. ಆದ್ದರಿಂದ ಸತ್ತರ್ಕ ದೀಪಾವಳಿಯಿಂದಲೇ ಪ್ರಾರಂಭಿಸೋಣ. ನಚ ತತ್ತದನುಮಾನ ವಿರೋಧ ಅಂತಿದೆಯಲ್ಲ ಆಚಾರ್ಯರ ವಾಕ್ಯ, ಅಲ್ಲಿ ಯಾವುದಾದ ಅನುಮಾನಗಳು ಅಂತ ಪ್ರಶ್ನೆ ಬರ್ತದೆ. ಯಾರ್ಯಾರು ಏನೇನೋ ಅನುಮಾನ ಪ್ರಯೋಗ ಮಾಡಬಹುದು. ಯಾವ ಅನುಮಾನಗಳು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಈ ಮುಂದಿನಂತೆ ಆ ಅನುಮಾನಗಳನ್ನು ತೋರಿಸ್ತಾ ಇದ್ದಾರೆ. ಬೇರೆ ಬೇರೆ ಅದ್ವೈತ ಶಾಸ್ತ್ರಗಳಲ್ಲಿ ಪ್ರಯೋಗಿಸಲ್ಪಟ್ಟಿರುವಂತಹ ಅನುಮಾನಗಳು, ಆಚಾರ್ಯರ ಕಾಲಕ್ಕಿಂತ ಮುಂಚೆ, ಆಚಾರ್ಯ ಕಾಲದ ನಂತರ ಕೂಡ ಅನೇಕ ಜನ ಬೇರೆ ಬೇರೆ ಥರದ ಅನುಮಾನಗಳನ್ನು ಪ್ರಯೋಗ ಮಾಡಿದ್ದಾರೆ. ಈ ಎಲ್ಲ ಅನುಮಾನಗಳ ನಿರಾಕರಣೆಯೇ ನ್ಯಾಯಾಮೃತ ಮೊದಲಾದ ಗ್ರಂಥಗಳಲ್ಲಿ ಹೆಚ್ಚು ವಿಸ್ತಾರವಾಗಿ ಬಂದಿರೋದು. ಅದರಲ್ಲಿ ಇದೊಂದು ಅನುಮಾನ ಮೊದಲು, ವಿಮತಃ ಭೇದ ಮಿಥ್ಯಾ ಭೇದತ್ವ ಚಂದ್ರಭೇದವತ್ವ ಅಂತ. ನಾವು ಭೇದವನ್ನು ಸಾಧನೆ ಮಾಡ್ತೀವಿ, ತತ್ವವಾದಿಗಳು ಜೀವನಿಗೂ ಪರಮಾತ್ಮನಿಗೂ ಜೀವನಿಗೂ ಭೇದವನ್ನು ಸಾಧನೆ ಮಾಡ್ತೇವೆ. ನಾವು ಭೇದವನ್ನು ಸಾಧನೆ ಮಾಡಿದಾಗ ಆ ಭೇದಕ್ಕೆ ವಿರೋಧಿಯಾಗಿ ಈ ಭೇದವು ಮಿಥ್ಯಾ ಆಗಿದೆ. ನೋಡಿ, ವಿಮತಃ ಭೇದ, ವಿಮತಃ ಅಂದರೆ ವಿವಾದಗ್ರಸ್ತವಾದ, ಅಂದರೆ ಯಾವ ಭೇದದ ಬಗ್ಗೆ ನಾವು ಈಗ ದ್ವೈತಿಗಳು ಮತ್ತು ಅದ್ವೈತಿಗಳು ಚರ್ಚೆ ಮಾಡ್ತಾ ಇದ್ದೀವೋ ಆ ಭೇದ ಅದು ವಿಮತಃ. ಅಂದರೆ ವಿಮತಿ ಅಂದರೆ ವಿವಾದ, ಚರ್ಚೆ, ಅದಕ್ಕೆ ವಿಮತ ಅಂದರೆ ಅದಕ್ಕೆ ವಿಷಯವಾದ ಭೇದ, ಇದು ಪಕ್ಷ, ಅದು ಮಿಥ್ಯಾ ಅಂತ ಸಾಧ್ಯ. ಭೇದವೇ ಮಿಥ್ಯಾ, ಯಾಕೆಂದರೆ ಭೇದ ಆಗಿರುವುದರಿಂದ. ಚಂದ್ರ ಭೇದವತ್ತು, ಚಂದ್ರನಲ್ಲಿ ನನಗೆ ಭೇದ ಕಾಣಿಸ್ತದೆ, ಇದೆಲ್ಲರಿಗೂ ಗೊತ್ತಿದೆ. ಈ ಖಂಡನತ್ರಯ ಮೊದಲಾದ ಕಡೆ ಅದು ಬಂದಿದೆ. ಚಂದ್ರನನ್ನು ನೋಡ್ತಾ ಇದ್ದಾಗ ನಮ್ಮ ಕಣ್ಣನ್ನು ಸ್ವಲ್ಪ ಹೀಗೆ ಒಂದು ಬೆರಳಿನಿಂದನೋ 2 ಬೆರಳಿನಿಂದನೋ ತಿವಿದು ಹಿಡಿದರೆ ಆವಾಗ ಆ ಚಂದ್ರ ಎರಡಾಗಿ ಕಾಣಿಸ್ತದೆ. ಚಂದ್ರ ಮಾತ್ರ ಅಲ್ಲ, ನಮ್ಮ ಎದುರಿಗಿರುವಂಥ ಕಂಬ, ಒಂದು ಪುಸ್ತಕ, ಅದು ಕೂಡ ಎರಡಾಗಿ ಕಾಣಿಸ್ತದೆ. ಇದು ಚಂದ್ರ ಭೇದವತ್ ಅಂತ. ಚಂದ್ರನಲ್ಲಿರುವ ಭೇದ ಅಂತ ಅನ್ನೋದು ಹೇಗೆ ಮಿಥ್ಯಾನೋ ಹಾಗೆ ಈ ಭೇದ ಅಂದರೆ ಜೀವರಲ್ಲಿರುವ ಭೇದ, ಜೀವ ಪರಮಾತ್ಮರಿಗಿರುವ ಭೇದ, ಇದೆಲ್ಲವೂ ಕೂಡ ಮಿಥ್ಯಾ ಅಂತ ಒಂದು ಅನುಮಾನ ಪ್ರಯೋಗ. ಒಂದು ವಿಷಯ ನಾವು ಈಗ ಗಮನದಲ್ಲಿಟ್ಕೊಂಡಿರಬೇಕು. ಎಲ್ಲ ಈ ಥರದ ಭೇದಗಳ ಬಗ್ಗೆ ಚರ್ಚೆಯಲ್ಲಿ ನಡೆದಿದೆಯಲ್ಲ, ಮೂಲತಃ ಶಂಕರಾಚಾರ್ಯರು ಇಂಥ ಅನುಮಾನಗಳನ್ನು ಪ್ರಯೋಗ ಮಾಡಿಲ್ಲ ಅಥವಾ ಬಹಳ ಕಡಿಮೆ. ಇದೊಂದು ವಿಷಯ ನಮ್ಗೆ ಗೊತ್ತಿರಬೇಕು. ಆಮೇಲೆ ಶಂಕರಾಚಾರ್ಯರ ಸಿದ್ಧಾಂತ ಅವರು ಪ್ರತಿಪಾದನೆ ಮಾಡಿ ಆದಮೇಲೆ ಮುಂದೆ ಬೇರೆ ಬೇರೆಯವರು ಬಂದರು. ಅದಕ್ಕೆ ಟೀಕೆಗಳು, ಟಿಪ್ಪಣಿಗಳು, ಮಧುಸೂದನ ಸರಸ್ವತಿಗಳವರೆಗೆ ಅನೇಕ ಜನ ಮುಂದೆ ಬಂದರು. ಅಂಥವರು ಬೇರೆ ಬೇರೆಯವರು ಪ್ರಯೋಗ ಮಾಡಿರುವಂಥ ಗ್ರಂಥಗಳಲ್ಲಿ ಈ ಎಲ್ಲ ಅನುಮಾನಗಳು ಬಂದಿವೆ. ಈಗ ನಾವು ತತ್ವವಾದಿಗಳು ಮಾತ್ರ ಅಲ್ಲ, ಅದ್ವೈತಿಗಳು ಕೂಡ, ಪ್ರಾಯ ವಿಶಿಷ್ಟಾದ್ವೈತಿಗಳು ಕೂಡ ತರ್ಕಕ್ಕೆ ಬಹಳ ಬೆಲೆ ಕೊಡಬಾರದು ಅಂತ ನಂಬುತ್ತೇವೆ. ಅದ್ವೈತವನ್ನು ಶಂಕರಾಚಾರ್ಯರ ದೃಷ್ಟಿಕೋನದಿಂದ ಮಾತ್ರ ನೋಡುವಂಥ ಅದ್ವೈತಿಗಳು, ಶುದ್ಧಾದ್ವೈತವಾದಿಗಳು ಇವತ್ತು ಕೂಡ ಎಲ್ಲ ಅನುಮಾನಗಳನ್ನು, ಇಂಥ ಅನುಮಾನಗಳಿಗೆಲ್ಲ ಬೆಲೆ ಕೊಡೋದಿಲ್ಲ. ಅನುಮಾನಗಳನ್ನು ಬಿಟ್ಟುಬಿಡಿ ಅಂತಲೇ ಇವತ್ತು ಮಾತಾಡ್ತಾರೆ. ಅನೇಕ ಜನರ ಅದ್ವೈತದ ಪ್ರವಚನಗಳನ್ನು ಇದನ್ನು ಕೇಳಿದಾಗ ನಂಗೆ ಅದು ಅನುಭವಕ್ಕೆ ಬಂದಿದೆ. ಆದ್ದರಿಂದ ವಿಮತೋ ಭೇದ ಮಿಥ್ಯಾ ಭೇದತ್ವ ಚಂದ್ರ ಭೇದವತ್ತು ಅಂತ ಏನಿದೆಯಲ್ಲ, ಈ ಅನುಮಾನ ಶಂಕರಾಚಾರ್ಯ ಮಾಡಿದ್ದಾರೆ ಅಂತ ನಾವು ಯಾರು ತಿಳ್ಕೋಬೇಕಾಗಿಲ್ಲ. ಯಾರ್ಯಾರೋ ಮಾಡಿರ್ತಾರೆ. ಇದು ಯಾವ ಕಾಲಕ್ಕೂ ಹೀಗೇನೆ. ಇವತ್ತು ನಾವೇನು ಮಧ್ವ ಸಿದ್ಧಾಂತ ಅಂತ ಆಚರಿಸಿಕೊಂಡು ಬಂದಿದ್ದೀವಲ್ಲ, ಮಧ್ವ ಸಿದ್ಧಾಂತ ಅಂತ ನಾವು ತಿಳ್ಕೊಂಡಿದ್ದೆಲ್ಲ ಮಧ್ವ ಸಿದ್ಧಾಂತ ಅಲ್ಲವೇ ಅಲ್ಲ, ಮತ್ತದು ಏನೇನೋ ಸೇರ್ಕೊಂಡಿದೆ ಅದರಲ್ಲಿ. ಹಾಗೇನೆ ಶಾಂಕರ ಸಿದ್ಧಾಂತ ಎಲ್ಲ ಇದು ಜಗತ್ತಿನಲ್ಲಿ ಎಲ್ಲ ಧರ್ಮಗಳಲ್ಲೂ ಎಲ್ಲ ಪಂಥಗಳಲ್ಲೂ ಹೀಗೆ. ಅದೊಂದು ಸ್ವಲ್ಪ ಗೊತ್ತಿರಲಿ ಅಷ್ಟೆ. ಇಲ್ಲಿ ಅಂತೂ ಭೇದತ್ವಾತ್, ಭೇದ ಆಗಿರುವುದರಿಂದ ಅಂತ ಹೇತು, ಮಿಥ್ಯಾ ಅಂತ ಸಾಧ್ಯ, ಚಂದ್ರಭೇದವತ್ತು ಅಂತ ದೃಷ್ಟಾಂತ. ಇದೊಂದು ಎಲ್ಲ ಗಮನಿಸಬೇಕು. ಈ ಆನಂದಮಯಾಧಿಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಇನ್ನೂ ಒಂದು ಸೂತ್ರ ಇದೆ.
ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಅಂತ ನಾನು ಪ್ರಮಾದದಿಂದ ಅದನ್ನು ಹೇಳಿದೆ. ಸರಿ, ಇದು ಸತ್ತಕ್ಕ ದೀಪಾವಳಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಒಂದು ಅನುಮಾನ ಭೇದವನ್ನು ನಿರಾಕರಣೆ ಮಾಡಲಿಕ್ಕೆ, ಅಭೇದವನ್ನು ಸ್ಥಾಪನೆ ಮಾಡಲಿಕ್ಕೆ ಮತ್ತೊಂದು ಅನುಮಾನವನ್ನು ಅಲ್ಲಿ ಹೇಳಿದ್ದಾರೆ. ಬೇರೆ ಬೇರೆ ಗ್ರಂಥಕಾರರು ಹೇಳಿದ ಅನುಮಾನಗಳಿವೆಲ್ಲ. ಏನದು? ಜೀವ ಈಶೇನ ಅಭಿನ್ನ ಚೇತನತ್ವಾತ್ ಅಂತ ಇನ್ನೊಂದು ಅನುಮಾನ. ಜೀವನನ್ನು ಪಕ್ಷವನ್ನಾಗಿ ಮಾಡಿದ್ದಾರೆ. ಈಶೇನ ಅಭಿನ್ನ ಅಂತ ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜೀವ ಪರಮಾತ್ಮನಿಂದ ಅಭಿನ್ನನಾಗಿದ್ದಾನೆ. ಯಾಕೆಂದ್ರೆ ಚೇತನತ್ವಾತ್, ಚೇತನನಾಗಿರುವುದರಿಂದ. ಈಶವತ್, ಈಗ ಈಶ ಅಂದ್ರೆ ಭಗವಂತ, ಅವನು ಚೇತನನಾದ್ದರಿಂದ ತನ್ನಿಂದ ತಾನು ಅಭಿನ್ನ ಅಲ್ವಾ? ರಾಮ ತನ್ನಿಂದ ತಾನು ಅಭಿನ್ನ, ಕೃಷ್ಣ ತನ್ನಿಂದ ತಾನು ಅಭಿನ್ನ. ಅದರಂತೆ ಭಗವಂತನು ಕೂಡ ತನ್ನಿಂದ ತಾನು ಅಭಿನ್ನ. ಹಾಗೆ ಚೇತನನು ಕೂಡ ಹಾಗೆ ಜೀವನು ಕೂಡ ಈಶ್ವರನಿಂದ ಅಭಿನ್ನನಾಗಿದ್ದಾನೆ ಅಂತ ಇದೊಂದು ಅನುಮಾನ. ಇತ್ಯಾದಿ ಅನುಮಾನಂ, ಈ ಎಲ್ಲ ಇತ್ಯಾದಿ ಅನುಮಾನಗಳು ಜೀವೇಶ ಭೇದ ವಿರೋಧಿ, ಜೀವನಿಗೂ ಈಶ್ವರನಿಗೂ ಭೇದವನ್ನು ಸ್ಥಾಪನೆ ಮಾಡಲಿಕ್ಕೆ ವಿರೋಧಿಯಾಗಿದೆ ಅಂತ ಒಂದು ಪ್ರಶ್ನೆ. ಆಯ್ತಾ? ಇಲ್ಲಿ ಇದನ್ನು ನಾವು ನೋಡುವಾಗ ಅನುಮಾನಗಳನ್ನು ಹೇಗೂ ನೋಡ್ಲಿಕ್ಕೆ ಹೊರಟಿದ್ದೇವೆ. ಈ ಮೂರೂ ಟೀಕಾದಲ್ಲೂ ಇರುವಂತಹ ಅನುಮಾನಗಳನ್ನು ಒಟ್ಟಿಗೆ ನೋಡಿಬಿಡೋಣ. ಮುಂದೆ ಆ ಟೀಕಾಗಳನ್ನು ಅವ್ರು ಯಾರು ನಿರಾಕರಣೆ ಮಾಡಿಲ್ಲ, ಆ ಅನುಮಾನಗಳನ್ನು ನಿರಾಕರಣೆ ಮಾಡಿಲ್ಲ, ಅನುಮಾನಕ್ಕೇನು ಬೆಲೆ ಇಲ್ಲ ಅಂತ ಮಾತ್ರ ಹೇಳಿದ್ದಾರೆ. ಆದ್ರಿಂದ ಈಗ ಎರಡು ಅನುಮಾನ ಪದ್ಮನಾಭ ತೀರ್ಥರದ್ದು ನೋಡಿದ್ವಲ್ಲ, ಮುಂದೆ ತತ್ವ ಪ್ರದೀಪದಲ್ಲಿರುವಂತಹ ಒಂದು ಅನುಮಾನವನ್ನು ಕೂಡ ನೋಡೋಣ. ಜೀವ ಬ್ರಹ್ಮ ಚೇತನತ್ವ. ತತ್ವ ಪ್ರದೀಪದಲ್ಲಿರುವ ಅನುಮಾನ ಹೀಗಿದೆ. ಅಥಾಪಿ ಸ್ಯಾತ್ ಅನುಮಾನ ಜೀವೇಶ್ವರಾಭೇದ ಸೇತ್ಸ್ಯತೆ. ಅಥಾಪಿ ಸ್ಯಾತ್, ಇನ್ನೂ ಒಂದು ಪ್ರಶ್ನೆ ನಾವು ಮಾಡ್ತೇವೆ ಅಂತಾರೆ ಅದ್ವೈತಿಗಳು. ಅದೇನು ಅಂತ, ಅನುಮಾನ ಜೀವೇಶ್ವರಾಭೇದ ಸೇತ್ಸ್ಯತೆ, ಅನುಮಾನದಿಂದ ಜೀವೇಶ್ವರಿಗೆ ಅಭೇದವನ್ನು ಸಾಧನೆ ಮಾಡ್ತೀವಿ. ತಥಾಹಿ, ಅದೇನೆಂದ್ರೆ ಜೀವೋ ಬ್ರಹ್ಮ, ಜೀವನು ಬ್ರಹ್ಮನಾಗಿದ್ದಾನೆ. ಯಾಕೆಂದ್ರೆ ಚೇತನತ್ವ, ಚೇತನನಾಗಿರುವುದರಿಂದ. ಬ್ರಹ್ಮವತ್, ಬ್ರಹ್ಮನಂತೆ. ಬ್ರಹ್ಮನೂ ಒಂದು ಚೇತನ ಹೌದಲ್ಲ, ಆದ್ರಿಂದ ಅವನು ಹೇಗೆ ಬ್ರಹ್ಮನಾಗಿದ್ದಾನೋ ಹಾಗೆ ಜೀವನು ಅಂತ. ಇದು ಒಂದು ಅನುಮಾನ ಹಿಂದೆ ಬಂತಲ್ಲ ಇಲ್ಲಿ. ಜೀವ ಈಶೇನ ಅಭಿನ್ನ ಚೇತನತ್ವಾತ್ ಅಂತ, ಅದೇ ಥರದ ಅನುಮಾನವೇ. ಈ ಥರದ ಏನೇನೋ ಅನುಮಾನಗಳನ್ನು ಪ್ರಯೋಗ ಮಾಡಬಹುದು. ಇನ್ನೊಂದು ಅನುಮಾನ, ಅಪಿಚ, ಅದಲ್ಲದೆ ಆತ್ಮ ಅದ್ವಿತೀಯ, ಇದೆಲ್ಲ ತತ್ವ ಪ್ರದೀಪದ್ದು. ಆತ್ಮನು ಅದ್ವಿತೀಯನಾಗಿದ್ದಾನೆ ಅಂದ್ರೆ ಇವನಿಗೆ ಸಮಾನನಾದವನು ಇನ್ನೊಬ್ರು ಯಾರೂ ಇಲ್ಲವೇ ಇಲ್ಲ ಅಂತ ತಾತ್ಪರ್ಯ. ಆತ್ಮ ಅದ್ವಿತೀಯ ಅಂದ್ರೆ ಇನ್ನೊಬ್ಬ ಇಲ್ಲ ಅಂತಾದಾಗ ಇವನೊಬ್ಬನೇ ಇರೋ ಒಂದು ತೀರ್ಮಾನ ಆಗ್ತದೆ. ಯಾಕೆಂದ್ರೆ ಬೋಧೃತ್ವ, ಬೋಧೃ ಅಂದ್ರೆ ಜ್ಞಾತೃ ಅಂತ ಅರ್ಥ, ಬೇರೆ ಏನಲ್ಲ, ತಿಳಿದುಕೊಳ್ಳುವ ಶಕ್ತಿ ಇರುವವನು ಅಂತ ಅರ್ಥ. ಬೋಧೃತ್ವ ಎನ್ನೈವಂ ತನ್ನೈವಂ ಯಥಾಘಟ. ಇದಕ್ಕೆ ನೋಡಿ, ಈಗ ಅನ್ವಯ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಆಲೋಚನೆ ಮಾಡಿ ವ್ಯತಿರೇಕ ವ್ಯಾಪ್ತಿಯನ್ನು ಹೇಳ್ತಿದ್ದಾರೆ. ಯಹ ಬೋಧ ಸಹ ಅದ್ವಿತೀಯ ಅಂತ ಅನ್ವಯ ವ್ಯಾಪ್ತಿ ಹೇಳಬೇಕು. ಎಲ್ಲಿ ಹೇತುವೋ ಅಲ್ಲಿ ಸಾಧ್ಯ ಅಂತ ಹೇಳಿದರೆ ಇದು ಅನ್ವಯ ವ್ಯಾಪ್ತಿ. ಆದರೆ ಆತ್ಮ ಅದ್ವಿತೀಯ, ಇರುವ ಆತ್ಮನೇ ಒಬ್ಬ ಅಂತಾದ್ಮೇಲೆ ಬೋಧ ಆಗಿರುವ ಅಂದ್ರೆ ಜ್ಞಾತ ಆಗಿರುವ ಮತ್ತೊಬ್ಬ ಆತ್ಮನ ಎಲ್ಲಿಂದ ತರುವುದು? ಅದು ಅವರಿಗೆ ಆ ಅನ್ವಯ ವ್ಯಾಪ್ತಿಯನ್ನು ತೋರ್ಲಿಕ್ಕೆ ಬರೋದಿಲ್ಲ. ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಹೇಳಿದರೆ ಅನ್ವಯ ವ್ಯಾಪ್ತಿ, ಸಾಧ್ಯಾಭಾವ ಮತ್ತು ಹೇತ್ವಭಾವಗಳಿಗೆ ವ್ಯಾಪ್ತಿ ಹೇಳಿದರೆ ಅದನ್ನು ವ್ಯತಿರೇಕ ವ್ಯಾಪ್ತಿ. ವ್ಯತಿರೇಕ ವ್ಯಾಪ್ತಿ ಹೇಳ್ತದೆ ಎನ್ನೈವಂ ತನ್ನೈವಂ ಯಥಾಘಟ. ಯಾವುದು ಅದ್ವಿತೀಯ ಅಲ್ಲವೋ ಅದು ಬೋಧ್ರವೂ ಅಲ್ಲ, ಅದು ಜ್ಞಾತೃವೂ ಅಲ್ಲ, ಯಥಾಘಟ. ಹೇಗೆಂದ್ರೆ ಘಟ ಅದು ಅದ್ವಿತೀಯ ಅಲ್ಲ, ಘಟ ಥರ ಇನ್ನೊಂದು ಘಟ ಇದ್ದೇ ಇರ್ತದೆ. ಅನೇಕ ಘಟಗಳೆಲ್ಲ ಇದ್ದೇ ಇರ್ತದೆ, ಬಂಗಾರದ್ದೋ ಬೆಳ್ಳಿದೋ ಮಣ್ಣಿಂದೋ ಅದೆಲ್ಲ ವಿಚಾರ ಬೇರೆ. ಅಂತೂ ಅದ್ವಿತೀಯ ಅಂತ ಸಾಧ್ಯ, ಸಾಧ್ಯಾಭಾವ ಅಂದ್ರೆ ಅದ್ವಿತೀಯತ್ವಾಭಾವ ಅರ್ಥಾತ್ ಸದ್ವಿತೀಯತ್ವ. ಘಟ ಸಾಧ್ಯ ಉಳ್ಳದ್ದಲ್ಲ, ಅದು ಹೇತು ಉಳ್ಳದ್ದೂ ಅಲ್ಲ, ಬೋಧ ಅಲ್ಲ. ಘಟ ಅಂದ್ರೆ ಜಡ ಅಲ್ವಾ, ಅದು ಅದರಿಂದ ಅಲ್ಲಿ ಏನು ಅದು ಜಡ ಅಂತ ತಾತ್ಪರ್ಯ. ಅಲ್ಲಿ ಜ್ಞಾತೃತ್ವ ಬೋಧತ್ವ ಇಲ್ಲ. ಇನ್ನೊಂದು ಅನುಮಾನ, ವಿಮತಃ ಭೇದ ಮಿಥ್ಯಾ ಭೇದತ್ವ ಬಿಂಬ ಪ್ರತಿಬಿಂಬ ಭೇದವತ್ ಇತಿ ಪ್ರಮಾಣಾಂತರ ವಿರೋಧಾತ್ ಆಗಮಃ ಭೇದಂ ನ ಉಪದೇಷ್ಟುಮರ್ಹತಿ ಅಂತ. ಇದು ವಿಮತಃ ಭೇದ ಅಂತ ಹೇಳಿದ್ರೆ ನಾವು ಮೇಲೆ ಸತ್ತರ್ಕ ದೀಪಾವಳಿಯಲ್ಲಿ ನೋಡಿದ್ವಿಲ್ಲ, ಅದೇ ಥರದ ಅನುಮಾನ ಇದು. ವಿಮತಃ ಭೇದ ಅಂದರೆ ವಿವಾದಗ್ರಸ್ತವಾದ ಭೇದ ಅನ್ನುವುದು ಏನಾಗಿದೆ, ಮಿಥ್ಯಾ ಆಗಿದೆ, ಅದು ಸಾಧ್ಯ.
ಯಾಕೆಂದ್ರೆ ಭೇದತ್ವ, ಭೇದ ಆಗಿರುವುದರಿಂದಲೇ ಅಂತಾನೆ, ಅದೇ ಹೇತು. ಅದಕ್ಕೆ ದೃಷ್ಟಾಂತ ಏನಂದ್ರೆ ಬಿಂಬ ಪ್ರತಿಬಿಂಬ ಭೇದವತ್ತು. ಬಿಂಬ ಮತ್ತು ಪ್ರತಿಬಿಂಬಗಳ ನಡುವೆ ಭೇದ ಕಾಣಿಸ್ತಿರ್ತದಲ್ಲ, ಕನ್ನಡಿ ಎದುರು ನಿಂತ್ಕೋತೀವಿ, ನಮ್ಮ ಪ್ರತಿಬಿಂಬ ಅಲ್ಲಿ ಕಾಣಿಸ್ತದೆ, ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಅಂತ ಕಾಣಿಸ್ತಿರ್ತದೆ. ಅದು ವಸ್ತುತಃ ಬಿಂಬ ಮತ್ತು ಪ್ರತಿಬಿಂಬಗಳೆರಡು ಏಕ ಆಗಿವೆ ಅಂತ ಅವ್ರ ಗ್ರಹಿಕೆ. ಬಿಂಬ ಮತ್ತು ಪ್ರತಿಬಿಂಬಗಳೆರಡು ಭಿನ್ನವೇ ಆಗಿದೆ ಅಂತ ನಾವು ಸಾಧನೆ ಮಾಡ್ತೀವಿ, ಅದು ವಿಚಾರ ಬೇರೆ. ಅವರು ತಮ್ಮ ಗ್ರಹಿಕೆಗೆ ಅನುಸಾರವಾಗಿ ಅದನ್ನು ಹೇಳ್ತಿದ್ದಾರೆ ಅನ್ನೋದು ಗೊತ್ತಿರಲಿ. ಬಿಂಬ ಪ್ರತಿಬಿಂಬ ಭೇದವತ್ ಇತಿ ಪ್ರಮಾಣಾಂತರ ವಿರೋಧ. ಪ್ರಮಾಣಾಂತರಗಳು ಅಂದರೆ ಅನುಮಾನ ಪ್ರಮಾಣಗಳು. ಈ ಪ್ರಮಾಣಗಳ ವಿರೋಧ ಬರುವುದರಿಂದ ಆಗಮ, ಈ ತ್ವಾಸುಕರಣ ಇತ್ಯಾದಿ ಆಗಮಗಳು ಭೇದಂನ ಉಪದೇಷ್ಟು ಅರ್ಹತಿ, ಭೇದವನ್ನು ಹೇಳುವುದು ಸರಿಯಲ್ಲ, ಭೇದವನ್ನು ಪ್ರತಿಪಾದನೆ ಮಾಡ್ತೇವೆ ಅಂತ ನೀವು ತತ್ವವಾದಿಗಳೇನು ಹೇಳ್ತೀರಿ ಅದು ಸರಿಯಲ್ಲ ಅಂತ ಪ್ರಶ್ನೆ. ಇನ್ನೂ ಒಂದು ಅನುಮಾನ ನೋಡೋಣ. ಈಗ ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪಕ್ಕೆ ಅನುಸಾರವಾಗಿ ನೋಡಿದ್ದೀವಿ. ತತ್ವ ಪ್ರಕಾಶಕಕ್ಕೆ ಅನುಗುಣವಾಗಿ ಇನ್ನೊಂದು ಅನುಮಾನ ನೋಡಿ, ಅನುಮಾನಗಳು ಏನೇನ ಯಾವ್ಯಾವ ಅನುಮಾನಗಳನ್ನು ಈ ಅದ್ವೈತಗಳು ಬೇರೆ ಬೇರೆ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಿದಂತ ಆಗ್ತದೆ ಈ ಭಾಗದಲ್ಲಿ. ನಾನು ಭೇದೋಕ್ತೇ ಶ್ರುತ್ಯ ವಿರೋಧೇಪಿ ಅನುಮಾನ ವಿರೋಧಸ್ತು ಭವಿಷ್ಯತಿ. ನೀವೇನು ತತ್ವವಾದಿಗಳು ಭೇದವನ್ನು ಪ್ರತಿಪಾದನೆ ಮಾಡಿದ್ರಲ್ಲ, ಅದಕ್ಕೆ ಶ್ರುತಿಯ ವಿರೋಧ ಇಲ್ಲದೆ ಇರಬಹುದು, ಆದರೆ ಅನುಮಾನದ ವಿರೋಧ ಇದೆಯಲ್ಲ, ನಡುವಿಂದ ನಾನು ಬಿಟ್ಟಿದ್ದೇನೆ. ನಿಮ್ಗೆ ಹೇಳುವ ಸೌಲಭ್ಯಕ್ಕಾಗಿ ನ್ಯೂತಾನಿ ಶರೀರಾಣಿ ಮದ್ಭೋಗಾಯತನಾನಿ ಶರೀರತ್ವಾತ್ ಅನ್ನೋದನ್ನು ಆಮೇಲೆ ತಗೋತೀನಿ. ವಾಕ್ಯದ ಸರಳತೆಯ ದೃಷ್ಟಿಯಿಂದ ನಾನು ಭೇದೋಕ್ತೇ ಶ್ರುತ್ಯ ವಿರೋಧೇಪಿ ಅನುಮಾನ ವಿರೋಧಸ್ತು ಭವತಿ, ಅನುಮಾನದ ವಿರೋಧ ಇದೆಯಲ್ಲ ಅಂತ ಪ್ರಶ್ನೆ ಅವ್ರದ್ದು. ಏನು ಅನುಮಾನ ಅಂದರೆ ಮತ್ತೊಂದು ಅನುಮಾನ ಹೇಳ್ತಾರೆ, ವಿಮತಾನಿ ಶರೀರಾಣಿ ಮದ್ಭೋಗಾಯತನಾನಿ ಶರೀರತ್ವಾತ್ ಅಂತ ಒಂದು ಅನುಮಾನ. ಈ ಶರೀರ ಅಂದ್ರೆ ಏನು? ಈ ಅನುಮಾನ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ, ಅನುಮಾನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಶರೀರ ಅಂದ್ರೆ ಏನು ತರ್ಕ ಸಂಗ್ರಹದಲ್ಲಿ ಇದೆಲ್ಲ ಬಂದಿದೆ. ಇದೆಲ್ಲ ಯಾಕೆ ಈ ಥರ ತರ್ಕ ಸಂಗ್ರಹದ ಯಾಕೆ ನಾವು ವಿಚಾರ ಮಾಡ್ತಿರ್ತೀವಿ ಅಂದರೆ, ನಾವು ದ್ವೈತಿಗಳು ಮತ್ತು ಅದ್ವೈತಿಗಳು ವಿಚಾರ ಮಾಡುವಾಗ ಈ ದ್ವೈತಿಗಳು ಅದ್ವೈತಿಗಳು ಇಬ್ಬರು ಕೂಡ ತಾವು ವಿದ್ಯಾರ್ಥಿಗಳಾಗಿದ್ದಾಗ ಮೊದಲು ಪಂಡಿತರಲ್ಲ ಸ್ವಲ್ಪ ತರ್ಕ ಸಂಗ್ರಹ ಬೇರೆ ಅದನ್ನೆಲ್ಲ ಓದೇ ಇರ್ತಾರೆ. ಕಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕಂ ಅಂತ ಒಂದು ಭ್ರಮೆ. ನ್ಯಾಯ ವೈಶೇಷಿಕ ಸಿದ್ಧಾಂತಗಳು ಮತ್ತೆ ಪಾಣಿನಿ ವ್ಯಾಕರಣ ಇದು ಎಲ್ಲ ಶಾಸ್ತ್ರಕ್ಕೂ ಬೇಕು ಅಂತ ಒಂದು ಭ್ರಮೆ. ಪೂರ್ಣ ಸತ್ಯನೂ ಅಲ್ಲ, ಪೂರ್ಣ ಸುಳ್ಳು ಅಲ್ಲ. ಅದರಿಂದ ಎಲ್ಲರೂ ಅದನ್ನು ಓದಿರ್ತಾರೆ. ಅದರಿಂದ ಶರೀರ ಅಂದ್ರೆ ಏನು? ಭೋಗಾಯತನ, ಆತ್ಮನೂ ಭೋಗಾಯತನಂ ಶರೀರಂ ಅಂತ. ನಾವು ಆತ್ಮರು ಭೋಗವನ್ನ, ಸುಖ ದುಃಖವನ್ನ, ಭೋಗ ಅಂದ್ರೆ ಸುಖ ದುಃಖ ಅನುಭವ, ಅದನ್ನು ಯಾವುದರಿಂದ ಮಾಡ್ಕೋತೀವಿ? ಶರೀರದ ಮೂಲಕ ಮಾಡ್ಕೋತೀವಿ. ಅದನ್ನು ಭೋಗಾಯತನವನ್ನೇ ಶರೀರ ಅಂತ ಹೇಳ್ತಾರೆ. ಈಗ ನಮಗೆಲ್ಲ ಗೊತ್ತಿರುವಂತೆ ನಿಮ್ಮ ಶರೀರ ನಿಮ್ಮ ಸುಖ ದುಃಖಗಳಿಗೆ ಸಾಧನ, ನನ್ನ ಶರೀರ ನನ್ನ ಸುಖ ದುಃಖಗಳನ್ನು ನನಗೆ ಕೊಡ್ತದೆ. ಹಾಗೆ ಅವ್ರು ಮತ್ತೊಬ್ಬರು ಶರೀರ ಕೂಡ. ಅದರಿಂದ ನಾವೆಲ್ಲ ಭಿನ್ನರು ಅಂತ ತಿಳ್ಕೊಂಡಿದ್ದೇವೆ. ಇವರೊಂದು ಅನುಮಾನ ಪ್ರಯೋಗ ಮಾಡ್ತಾರೆ ಹೀಗೆ, ವಿಮತಾನಿ ಶರೀರಾಣಿ ವಿವಾದಗ್ರಸ್ತವಾದ ಶರೀರಗಳು ಅಂತ ಪಕ್ಷ. ಮದ್ಭೋಗಾಯತನಾನಿ ಇದು ನಾನು ಹೇಳ್ತಿರೋ ಅನುಮಾನ. ನಾನೊಬ್ಬ ಅದ್ವೈತಿ ಅಂತ ತಿಳ್ಕೊಂಡಾಗ ನನ್ನದೇ ಭೋಗಕ್ಕೆ ಇವೆಲ್ಲಾ ಶರೀರಗಳು ಸಾಧನ ಆಗಿವೆ. ಇದನ್ನು ಗಮನಿಸಿ. ಜಗತ್ತಿನಲ್ಲಿರುವಂತಹ ಎಲ್ಲಾ ಶರೀರಗಳು ಕೂಡ, ಗಂಡು ಹೆಣ್ಣು ಪ್ರಾಣಿ ಪಕ್ಷಿ ಹುಳ ಹುಪ್ಪಟೆ, ಇವೆಲ್ಲಾ ಶರೀರಗಳು ಕೂಡ ಮದ್ಭೋಗಾಯತನಾನೇ ನನ್ನ ಸುಖ ದುಃಖ ಅನುಭವಕ್ಕಾಗಿಯೇ ಇರುವವು. ಯಾಕೆಂದ್ರೆ ಶರೀರವಾಗಿರುವುದರಿಂದ ಅಂತ ಒಂದು ಅನುಮಾನ ಪ್ರಯೋಗ. ಶರೀರ ಆಗಿರುವುದರಿಂದ ನನ್ನ ಭೋಗಕ್ಕೆ ಸಾಧನ ಆಗಿದೆ. ಅದರಿಂದ ಐಕ್ಯ ಹೇಗೆ ಸಿದ್ಧ ಆಗ್ತದೆ ಅಂದ್ರೆ, ಇರೋ ನಾನೇ ಒಬ್ಬ ಅಂತ. ನಿಮ್ಮ ಶರೀರ ನಿಮ್ಮ ಭೋಗಕ್ಕೆ ಸಾಧನ, ನನ್ನ ಶರೀರ ನನ್ನ ಭೋಗಕ್ಕೆ ಸಾಧನ ಅಲ್ಲ. ಎಲ್ಲಾ ಶರೀರಗಳು ನನ್ನ ಭೋಗಕ್ಕೆ ಸಾಧನ, ಯಾಕಂದ್ರೆ ಇರೋ ನಾನೇ ಒಬ್ಬ ಅಂತ ಅನುಮಾನ ಪ್ರಯೋಗ. ಅದರಿಂದ ಅಭೇದ ಸಿದ್ಧ ಆಗ್ತದೆ ಅಂತ. ಇಲ್ಲಿ ದೃಷ್ಟಾಂತನೂ ಹೇಳಲಿಲ್ಲ ನೋಡಿ. ಅದೇನ ಮೂಲ ಆ ಗ್ರಂಥದಲ್ಲಿ, ಅದ್ವೈತ ಗ್ರಂಥದ ದೃಷ್ಟಾಂತ ಹೇಳಿರಬಹುದು, ಎತ್ತಿತ್ತಿರೋದನ್ನು ತಗೊಂಡಿಲ್ಲ ಅಷ್ಟೇ. ಅನ್ವಯ ದೃಷ್ಟಾಂತ, ವ್ಯತಿರೇಕ ದೃಷ್ಟಾಂತ ಏನೋ ಅಂತ ಅದು ಹೇಗೂ ಅನುಮಾನವನ್ನು ಮುಂದೆ ಖಂಡನೆ ಮಾಡುವುದರಿಂದ ಆ ದೃಷ್ಟಾಂತ ಅವ್ರು ಹೇಳಿದ್ರು ಸರಿಯೇ, ಹೇಳದೆ ಹೋದ್ರೂ ಸರಿಯೇ, ನಾವೇನಾದ್ರು ಊಹೆ ಮಾಡಬೇಕು. ಒಂದು ಅನ್ವಯ ದೃಷ್ಟಾಂತ, ತೋರಿಕೆಯ ದೃಷ್ಟಾಂತ ಹೇಗೂ ತೋರಿಕೆಯ ದೃಷ್ಟಾಂತ, ಒಂದು ಅನ್ವಯ ದೃಷ್ಟಾಂತನೂ ವ್ಯತಿರೇಕ ದೃಷ್ಟಾಂತನೂ ಹೇಳುವುದೇನು ಕಷ್ಟ ಅಲ್ಲ. ಅದರಿಂದ ಹೇಳಿಲ್ಲ. ಈ ಅನುಮಾನದ ವಿರೋಧ ಬರ್ತದಲ್ಲ ಇತ್ಯತ ಆಹ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಸೂತ್ರ ಹೊರಟಿದೆ. ಇನ್ನೂ ಒಂದು ಅನುಮಾನ ಇದೆ ಈ ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ. ಅಂತ ಒಂದು ಅನುಮಾನ ಇಲ್ಲಿ ಭೇದದ ಬಗ್ಗೆ ಮಾತ್ರ ಬಂದಿದೆ.
ಅದು ಕೂಡ ಮಿಥ್ಯಾತ್ವದ ಬಗ್ಗೆ ಇಂಥದ್ದು ಒಂದು ಅನುಮಾನ ಪ್ರಯೋಗ ಮಾಡಬಹುದು, ಜಗನ್ಮಿಥ್ಯಾತ್ವದ ಬಗ್ಗೆ ಅಂತ ಒಂದು ಅನುಮಾನ ಇದೆ. ಅದು ಹೇಗೆ ಅಂದರೆ, ಅಯಂ ಪಟಃ ಏತತ್ತಂತು ನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ಪಟತ್ವಾತ್ ಪಟಾಂತರವತ್ ಅಂತ ಒಂದು ಅನುಮಾನ ಪ್ರಯೋಗ. ಈ ಅನುಮಾನದ ಹಿನ್ನೆಲೆಯಾಗಿಯೂ ಕೂಡ ನಾವು ಒಂದು ವಿಷಯ ತಿಳ್ಕೊಳ್ಳಬೇಕು. ನಾನು ಧರಿಸಿರುವ ಬಟ್ಟೆ ಇದು ಎಲ್ಲಿದೆ? ನಿಮ್ಮ ದೃಷ್ಟಿಕೋನ ಬಿಡಿ, ನಾವೇನು ಬೇರೆ ತಿಳ್ಕೊಂಡಿರ್ತೇವೆ. ಬಟ್ಟೆ ಇರುವುದು ಇನ್ನು ಮೈ ಮೇಲೆ ಏನೇನು ಹೇಳ್ತೇವೆ. ಸರಿ, ಬಟ್ಟೆ ಇರುವುದು ಎಲ್ಲಿ ಅಂದರೆ ನೂಲಿನಲ್ಲಿ ಅಂತ ತಾರ್ಕಿಕರ ಸಿದ್ಧಾಂತ. ಮತ್ತೆ ತರ್ಕ ಓದಿದ್ರಿಂದ ಬಂದದ್ದು ಭ್ರಮೆ ಅದ. ಬಟ್ಟೆ ಇರುವುದು ನೂಲನ್ನು ಅವಲಂಬಿಸಿ ಅಂತ ಅದಕ್ಕೆ ತಾತ್ಪರ್ಯ ಇರಬಹುದು. ಘಟ ಇರುವುದೆಲ್ಲಿ ಅಂದರೆ ಮಣ್ಣಿನಲ್ಲಿ. ಘಟ ಇರುವುದೆಲ್ಲಿ ಅಂತ ಕೇಳಿದ್ರೆ ನೆಲದ ಮೇಲೆ, ಟೇಬಲ್ ಮೇಲೆ ಅಂತ ನಾವು ಉತ್ತರ ಹೇಳಿದರೆ, ಮಣ್ಣಿನಲ್ಲಿ ಅಂತ ಅವರು ಉತ್ತರ ಹೇಳ್ತಾರೆ. ಅದು ಯಾವ ಸಂಬಂಧದಿಂದ ಅಂದರೆ ಸಮವಾಯ ಸಂಬಂಧದಿಂದ. ಅದು ವಿಚಾರ ಬೇರೆ. ಸಮವಾಯ ಸಂಬಂಧನೇ ಅಪ್ರಾಮಾಣಿಕ ಆದ್ದರಿಂದ ಅದೆಲ್ಲ ವಿಚಾರ ಬೇರೆ. ಅಂತೂ ಘಟ ಇರುವುದು ಮಣ್ಣಿನಲ್ಲಿ, ಆಭರಣ ಇರುವುದು ಬಂಗಾರದಲ್ಲಿ, ಪಟ ಇರುವುದು ನೂಲಿನಲ್ಲಿ. ಹೀಗೆ ಪ್ರತಿಯೊಂದು ವಸ್ತುವು ತನ್ನ ಅವಯವದಲ್ಲಿ ತಾನು ಯಾವುದರಿಂದ ಹುಟ್ಟಿದೆಯೋ ಅದರಲ್ಲಿ ಇರ್ತದೆ ಅಂತ ಒಂದು ಅನುಮಾನ ಪ್ರಯೋಗ. ಆದ್ದರಿಂದ ತಾರ್ಕಿಕರು ಹೇಳುವಂತೆ ನನ್ನ ಈ ಬಟ್ಟೆ ಇರುವುದೆಲ್ಲಿ? ಈ ನೂಲಿನಲ್ಲಿ. ನಿಮ್ಮ ಬಟ್ಟೆ ಇರುವುದೆಲ್ಲಿ? ನಿಮ್ಮ ಬಟ್ಟೆಯಲ್ಲಿರುವ ನೂಲಿನಲ್ಲಿ. ನಮ್ಮಲ್ಲಿ ಅನುಭವಕ್ಕನುಸಾರವಾಗಿ ಬಟ್ಟೆಯಲ್ಲೇ ನೂಲಿದೆ. ಅದು ಇವ್ರು ಹೇಳ್ತಾರೆ ನೂಲಲ್ಲೇ ಬಟ್ಟೆ ಇದೆ ಅಂತ. ಅದೇನೇ ಇಲ್ಲ, ಅವೆಲ್ಲ ನಾವೀಗ ಬಹಳ ಚರ್ಚೆ ಮಾಡಬೇಕಾದಿಲ್ಲ. ಅಯಂ ಪಟಃ ಈ ಬಟ್ಟೆಯು ಏತತ್ತಂತು ನಿಷ್ಠ ಅತ್ಯಂತ ಅಭಾವ ಪ್ರತಿಯೋಗಿ. ನನ್ನ ಈ ಬಟ್ಟೆ ನನ್ನ ಈ ನೂಲಿನಲ್ಲಿರುವ ಅತ್ಯಂತ ಅಭಾವಕ್ಕೆ ಪ್ರತಿಯೋಗಿಯಾಗಿದೆ. ಅಂದರೆ ಅದರ ಅರ್ಥ ಈ ಬಟ್ಟೆ ಈ ನೂಲನ್ನು ಅವಲಂಬಿಸಿಲ್ವೇ ಇಲ್ಲ. ಸುಮ್ಮನೆ ನೀವು ತಾರ್ಕಿಕರು ದ್ವೈತವಾದಿಗಳು ಏನೇನೋ ತಿಳ್ಕೊಂಡಿದ್ದೀರಷ್ಟೇ. ಆ ನೂಲಿನಲ್ಲಿ ಆ ಬಟ್ಟೆ ಇಲ್ಲವೇ ಇಲ್ಲ, ಅಲ್ಲಿರುವುದು ಅಭಾವ ಮಾತ್ರ. ಅಭಾವಕ್ಕೆ ಪ್ರತಿಯೋಗಿಯಾಗಿದೆ ಅಂದರೆ ಏನರ್ಥ? ನನ್ನ ಎದುರಿಗಿರುವ ನೆಲದಲ್ಲಿ ಘಟವು ಅಭಾವಕ್ಕೆ ಪ್ರತಿಯೋಗಿಯಾಗಿದೆ ಅಂದರೆ ಅಲ್ಲಿ ಎದುರಿಗಿರುವ ನೆಲದಲ್ಲಿ ಘಟ ಇಲ್ಲ ಅಂತ ಅರ್ಥ. ಹಾಗೆ ನನ್ನ ಬಟ್ಟೆ ಈ ನೂಲಿನಲ್ಲಿರುವ ಅಭಾವಕ್ಕೆ ಪ್ರತಿಯೋಗಿಯಾಗಿದೆ. ಯಾಕೆಂದರೆ ಪಟ ಆಗಿರುವುದರಿಂದ. ದೃಷ್ಟಾಂತ ಏನಂದರೆ ಪಟಾಂತರ ಹೊತ್ತು ಅಲ್ಲಿ ನೀವಿದ್ದೀರಲ್ಲ ನಮ್ಮ ಎದುರಿಗೆ. ನಿಮ್ಮ ಬಟ್ಟೆ ನನ್ನ ನೂಲಿನಲ್ಲಿದೆಯಾ? ಇಲ್ಲ. ನಿಮ್ಮ ಬಟ್ಟೆ ನಿಮ್ಮ ನೂಲಿನಲ್ಲಿದೆ ಅಂತ ನೀವು ಹೇಳ್ತೀರಿ, ತಾರ್ಕಿಕರಾದರೂ ಕೂಡ. ನನ್ನ ನೂಲಿನಲ್ಲಿ ನಿಮ್ಮ ಬಟ್ಟೆ ಇಲ್ಲ. ಆದ್ದರಿಂದ ಅದು ಯಾಕಂದ್ರೆ ಅದು ಬಟ್ಟೆ ಆಗಿರೋದ್ರಿಂದ ನನ್ನ ನೂಲಿನಲ್ಲಿರುವ ಅಭಾವಕ್ಕೆ ಪ್ರತಿಯೋಗಿಯಾಗಿದೆ ನಿಮ್ಮ ಬಟ್ಟೆ. ಅದರಂತೆ ನನ್ನ ಬಟ್ಟೆಯೂ ಕೂಡ ನನ್ನ ನೂಲಿನಲ್ಲಿ ಇಲ್ಲ, ಯಾಕಂದ್ರೆ ಪಟ ಆಗಿರುವುದರಿಂದ. ಹೀಗೆ ಹೇಳಿದ್ರಿಂದ ಏನಾಯ್ತು ಅಂದರೆ, ಘಟ ಎಲ್ಲಿರಬೇಕಾಗಿತ್ತೋ ಅಲ್ಲಿಲ್ಲ, ಪಟ ಎಲ್ಲಿರಬೇಕಾಗಿತ್ತೋ ಅದಿಲ್ಲ. ಪೃಥ್ವಿ ಪಂಚಮಹಾಭೂತಗಳು ಅವೆಲ್ಲೆಲ್ಲಿ ಇರ್ತಾವೋ ಇದೆ ಅಂತ ನೀವೆಲ್ಲ ಹೇಳ್ತಿರೋ, ಅವು ಯಾವುವು ತಾವು ಇರಬೇಕಾದ ಜಾಗಗಳಲ್ಲಿ ಇಲ್ಲ. ಅದರ ಅರ್ಥ ಏನು? ಒಟ್ಟಾರೆ ಎಲ್ಲವೂ ಮಿಥ್ಯಾ ಅಂತ. ಬ್ರಹ್ಮ ಒಂದೇ ಸತ್ಯ. ಯಾವುದ್ಯಾವುದು ಎಲ್ಲೆಲ್ಲಿದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ನೀರು ಎಲ್ಲಿದೆ, ಗಾಳಿ ಎಲ್ಲಿದೆ, ವಾಯು ಎಲ್ಲಿದೆ, ಆಕಾಶ ಎಲ್ಲಿದೆ, ಮೂರು ಗುಣಗಳು, ಅಹಂಕಾರ ಮತ್ತು ತತ್ವ, ಏನೇನು ಜಗತ್ತಿನ ಸಾಧನೆ ಈ ವಸ್ತುಗಳಿವೆಲ್ಲ ಯಾವ್ಯಾವ ಎಲ್ಲೆಲ್ಲಿದೆ ಅಂತ ನೀವು ತಾರ್ಕಿಕರು, ತತ್ವವಾದಿಗಳು ಮತ್ತು ವಿಶಿಷ್ಟಾದ್ವೈತವಾದಿಗಳು ಮೊದಲಾದವರು ತಿಳ್ಕೊಂಡಿದ್ದೀರಲ್ಲ, ಅವೆಲ್ಲವೂ ಅಲ್ಲಲ್ಲಿ ಇಲ್ಲವೇ ಇಲ್ಲ. ಅಲ್ಲೆಲ್ಲ ಇರುವುದು ಅವುಗಳ ಅಭಾವ ಮಾತ್ರ ಅಂತ ಹೇಳಿದಂಗಾಯ್ತು ಪರಂಪರೆಯ. ಇಷ್ಟು ಕ್ಲಿಷ್ಟವಾಗಿ ಯಾಕೆ ಅನುಮಾನ ಪ್ರಯೋಗ ಮಾಡ್ತಾರೆ ಅಂದರೆ, ಅದನ್ನ ಚರ್ಚೆ ಮಾಡುವವರೆಲ್ಲರೂ ತರ್ಕ ಓದ್ದವರೇ ಆದ್ದರಿಂದ ಅವ್ರಿಗೆ ಗೊತ್ತಿರೋ ಭಾಷೆನೇ ಇದೆ. ಆದ್ದರಿಂದ ಈ ಥರ ಪ್ರಯೋಗ ಮಾಡ್ತಾರೆ ಅಷ್ಟೇ. ಆದ್ದರಿಂದ ಅದನ್ನ ಅದೇ ಭಾಷೆಯಲ್ಲಿ ನಿರಾಕರಣೆ ಮಾಡಬೇಕಾಗ್ತದೆ. ಹಾಗೂ ಒಂದು ಅನುಮಾನ ಇದೆ, ಇಲ್ಲಿ ಬಂದಿಲ್ಲ, ಅದು ನಾವು ಈಗ ನೋಡ್ತಿರೋ ಭಾಗದಲ್ಲಿ ಬಂದಿಲ್ಲ, ಆದರೆ ಟಿಪ್ಪಣಿಗಳಲ್ಲಿ ಅಂಥದನ್ನು ಒಂದನ್ನು ಹೇಳಿದ್ದಾರೆ. ಅದಕ್ಕಾಗಿ ಅದು ಒಂದನ್ನು ನಾನು ತೋರಿಸಿದೆ. ಒಟ್ಟಾರೆ ನಾವು ಮುಂದೆ ಯಾವ ಅನುಮಾನವೂ ಕೂಡ ಪ್ರತ್ಯಕ್ಷದ ಮತ್ತು ಆಗಮನದ ಬೆಂಬಲ ಇಲ್ಲದೆ ಹೋದರೆ ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಸಾಧನೆ ಮಾಡಲಿಕ್ಕೆ ಮುಂದೇನು ಹೊರಡೋರಿದ್ದೇವೆ. ಅದಕ್ಕೆ ಬೇಕಾದ ಎಲ್ಲ ಅನುಮಾನಗಳನ್ನು ಈಗ ಸುಮ್ಮನೆ ತೋರಿಸಿದೆ ಅಷ್ಟೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.